ಅದು ನಮಗೊಂದು ಒಳ್ಳೆ ಬಿಡುಗಡೆ ಸಿಗುತ್ತೆ, ಒಂದು ಸಮಾಧಾನ ಆಗುತ್ತೆ, ಒಂದು ಸಂತೋಷ. ವರ್ಷಗಳಿಗೂ ಮುಂಚೆ ಒಂದು ಸಿಸ್ಟರ್ ನಮ್ಮ ಸಭೆಗೆ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ಬಂದಿರೋದು ಫುಲ್ ನೈಟ್ ಡ್ಯೂಟಿ ಮಾಡಿ ಹಾಲಾಗಿ ಬಂದಿದೆ. ಆಮೇಲೆ ಫುಲ್ ನೈಟು ಆ್ಯಕ್ಚುಲಿ ಅವರು ನರ್ಸು, ಹಾಸ್ಪಿಟ್ಲಿಗೆ ಡ್ಯೂಟಿ ಮುಗಿದು ಸುಮ್ಮನೆ ಏನಕ್ಕೆ ಬಂದಿದ್ದು ಕೇಳುವಾಗ ಅವ್ರು ಹೇಳಿರೋದು ಸ್ವಲ್ಪ ಟೈಮ್ ಪಾಸ್ಗೆ ಬಂದಿದ್ದೀನಿ ಏನಕ್ಕೆ. ಬಟ್ ಈ ಆಲೆ ಒಳಗಡೆ ಬಂದು ಆವತ್ತಿಂದ ಅವರು ಈ ಆಲೆ ಬಿಟ್ಟು ಇಲ್ಲಿಗೂ ಹೋಗಿಲ್ಲ. ಹಲ್ಲೆಲೂಯಾ. ಆಮೇಲೆ ಅವರು ಯೇಸುವಿನಾಗಿ ಬಂದು ಯೇಸು ಸ್ವಾಮಿಗಾಗಿ ಅವರ ಲೈಫನ್ನು ಕೊಟ್ಟು ಈಗ ಅವರು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀವಿ. ನಾನು ಹೇಳಕ್ಕೆ ಬರ್ತಾ ಇರೋದು, ಈ ಆಲೆಯ ಒಳಗಡೆ ನೀವು ಬಂದರೆ ನಿಮಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಯಾರು ಕೈ ಒಂದು ಅದು ನಮ್ಮ ಕೈಲೇನು ಮ್ಯಾಜಿಕ್ ಏನು ಮಾಡೋಕ್ಕೆ ನಮ್ಮ ಕೈಲಿ ಇಲ್ಲೇ. ಬಟ್ ಇದು ಒಳಗಡೆ ದೇವರ ಸಾನ್ನಿಧ್ಯ ಇದೆ, ದೇವರ ಆತ್ಮನಿದ್ದಾರೆ. ಒಂದು ಕೆಲವು ಟೈಮಲ್ಲಿ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ನಮ್ಗೆ ಗೊತ್ತಿರಲ್ಲ, ಪ್ರಾರ್ಥನೆ ಹೆಂಗೆ ಮಾಡೋಕ್ಕೆ ಗೊತ್ತಿರಲ್ಲ. ಬಟ್ ನಮ್ಮ ಒಳಗಡೆ ಇರೋದು ನೋವು, ನಮಗೆ ಏನು ಬೇಡಿಕೆ ಇರೋದಂದ್ರೆ ದೇವ್ರಿಗೆ ಗೊತ್ತು. ಖಂಡಿತವಾಗಿ ಅವರನ್ನು ಮುಟ್ತಾರೆ, ಮುಟ್ಟಿ ಬಿಡುಗಡೆ ಕೊಟ್ಟು ಸಮಾಧಾನದಿಂದ ನಡೆಸ್ತಾರೆ. ಈ ಯೇಸು ಸ್ವಾಮಿ ಹತ್ರ ಬಂದಿರೋರಿಗೆಲ್ಲ ಅವರೊಂದು ಕಮ್ಯಾಂಡ್ಮೆಂಟ್ ಕೊಟ್ಟಿದ್ದೀವಿ. ಒಂದು ಕಮ್ಯಾಂಡ್ಗೆ ಏನು ಕಟ್ಟಲ್ಲ, ಆಮೇಲೆ ಕಟ್ಟಳೆಯನ್ನು ಕೊಟ್ಟಿದ್ದಾರೆ. ಏನು ಕಟ್ಟಳೆ ಕೊಟ್ಟಿದ್ದಾರೆ ಗೊತ್ತಾ? ದೊಡ್ಡ ಕಟ್ಟಳೆ ಕೊಟ್ಬಿಟ್ಟವ್ರೆ. ಹಳೆ ಒಡಂಬಡಿಕೆಯಲ್ಲಿ 10, 200, 70, 1200 ಹಂಗೆ 1, 2, 3 ಹಂಗೆಲ್ಲ ಮಾಡಿ ನೋಡಿದ್ರು. ಬಟ್ ಆ ಥರ ನೋಡುವಾಗ ದೇವರ ಸಮ್ಮುಖದಲ್ಲಿ ಜನರು ಬರೋದಕ್ಕೆ ಸಾಧ್ಯನೇ ಇಲ್ಲ ಎಂದು ಗೊತ್ತಾಗಿರೋ ಪಿತಾವಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆ ಮಗನು ಆಮೇಲೆ ಹೇಳ್ಕೊಟ್ಟಂಥ ಒಂದು ಕಟ್ಟಲೆ ನಾವು ಓದೋಣ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 34ನೇ ವಾಕ್ಯ. The Gospel book of John chapter 13 verse 34. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಇಲ್ಲಿ ಬರ್ದಿರೋದು, ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಇದು ಆಜ್ಞೆ, ಕಟ್ಟಳೆ ಇಲ್ಲ, ಆಜ್ಞೆ. ಆಮೆನ್. ಹಲ್ಲೆಲೂಯಾ. ಏನಂದ್ರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಆಮೆನ್. ಹಲ್ಲೆಲೂಯಾ. ಅಂದ್ರೆ ಈ ಕಾಲದಲ್ಲಿ ನಾವು ನೋಡಿದ್ರೆ ಪ್ರೀತಿ, ದೇವರದ ಪ್ರೀತಿ ಈ ಲೋಕದಲ್ಲಿ ಇಲ್ಲ. ಆಮೇಲೆ ಈ ಲೋಕದ ಪ್ರೀತಿನೂ ಇಲ್ಲ. ದೇವರದ ಪ್ರೀತಿ ಎಂತ ಡಿಫ್ರೆಂಟ್ ಆಫ್ ದಿ ವರ್ಲ್ಡ್ ಇಲ್ಲ. ಈ ಲೋಕದಲ್ಲಿ ಇರೋದ ಪ್ರೀತಿಗೂ ದೇವರ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಈಗ ತಾಯಿ ತಂದೆ ಮಕ್ಕಳಿಗೆ ಪ್ರೀತಿ ಕೊಡೋದು ಒಂದು ಅನುಭವ ಈಗ ಇದೆಯಾ? ಚಿಕ್ಕ ಮಕ್ಕಳಾಗಿರುವ ಚೆನ್ನಾಗಿರುತ್ತೆ, ಸ್ವಲ್ಪ ದೊಡ್ಡವರಾಗ ಮೇಲೆ ಇರಲ್ಲ. ಇನ್ನೀ ಸ್ವಲ್ಪ ಕೆಲಸಕ್ಕೆ ಹೋಗಿ ಶುರು ಮಾಡಿದರೆ ಅಪ್ಪ ಅಮ್ಮ ಇದೇ ನೋಡೋದು. ಏನು ನೋಡಿದ್ದಾರೆ? ಸಂಬಳವನ್ನು ನೋಡ್ತಾರೆ. ಆಮೇಲೆ ಅದೇ ಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಕರೆಕ್ಟಾಗಿ ಮಕ್ಕಳು ಸಂಪಾದನೆ ಮಾಡಿ ತಾಯಿ ತಂದೆ ಹತ್ರ ಕೊಟ್ಟಿಲ್ಲ ಅಂದರೆ ಕ್ವಶನ್ ಬರುತ್ತೆ. ಇಲ್ಲಿ ಗಂಡ ಹೆಂಡತಿ ಅವರದು ಪ್ರೀತಿ ಹೆಂಗಿದೆಯೇ, ಮಕ್ಕಳು ತಾಯಿ ತಂದೆದು, ಈ ಸ್ನೇಹಿತರ ಪ್ರೀತಿ ಎಲ್ಲ ಡಿಫ್ರೆಂಟ್ ವೇಲಿದೆ. ಹಲೋ, ಪ್ರೈಸ್ ಅಲೋ. ಇವೆಲ್ಲ ನನ್ನ ಜೊತೆಲಿ ಇದಿರ್ತಾನೆ. ಆಮೆನ್. ಹಲ್ಲೆಲೂಯಾ. ನಮಗೆ ಬೇಕಾಗಿರೋದು ದೇವರ ಪ್ರೀತಿ. ಈ ಲೋಕದ ಪ್ರೀತಿ ನಮ್ಮ ಮಕ್ಕಳ ಪ್ರೀತಿ ಮಾಡೋದುಂಟು, ಅಪ್ಪ ಅಮ್ಮನ ಪ್ರೀತಿ ಮಾಡೋದುಂಟು, ಎಲ್ಲ ಉಂಟು. ಹಲ್ಲೆಲೂಯಾ. ನಮಗೆ ಸ್ನೇಹಿತರುಂಟು. ಬಟ್ ವಾಕ್ಯ ಹೇಳ್ತಾ ಇರೋದು, ನೀವು ಒಬ್ಬರಿಗೊಬ್ಬರು ಹೆಂಗೆ? ಆ ವಾಕ್ಯ ಮತ್ತೆ ಒಂದ್ಸಲ ಹೇಳಿ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ನೀವೇನ್ ಮಾಡಬೇಕು? ಪ್ರೀತಿಸಬೇಕು. ಬಟ್ ಅಲ್ಲಿ ನಮ್ಗೆ ಸ್ವಲ್ಪ ಬ್ಲಾಕ್ ಆಗುತ್ತೆ. ನಾವು ಎಲ್ಲರನ್ನೇ ಪ್ರೀತಿ ಮಾಡಲ್ಲ. ಆಮೇನ್. ಅವರು
ಅವರೇ ನೋಡಿದ್ರೆ ಹಿಂಗಿರೋದು. ಹಲೋ, ಒಬ್ಬರೊಬ್ಬರಕ್ಕೆ ಒಂದೊಂದು ಥರ ಪ್ರೀತಿ ನಾವು ತೋರಿಸೋದು. ಇಡೀ ಹಣಕಾಸು ಇರೋರ ಹತ್ರ ಒಂದು ದೊಡ್ಡ ಪ್ರೀತಿ, ಬಡವರ ಹತ್ರ ನೋಡಿದ್ರೆ ಪ್ರೀತಿನೇ ಇಲ್ಲ. ಆಮೇಲೆ ತುಂಬ ಸೌಂದರ್ಯ ಇರೋರ ನೋಡಿದ್ರೆ ಅವ್ರ ಹತ್ರ ಪ್ರೀತಿ ಮಾಡೋಕ್ಕೆ ನಮ್ಗೆ ತುಂಬ ಆಸೆಯಿಂದ ಹೋಗ್ತೀರಾ. ಬಟ್ ಅವ್ರು ನೋಡೋದೇ ಇಲ್ಲ. ಸ್ವಲ್ಪ ಸೌಂದರ್ಯನೇ ಇಲ್ಲ ನಮ್ದರ ಎಲ್ಲ ಇರೋರೆ ನೋಡಿದ್ರೆ ನಾವು ಸ್ವಲ್ಪ ಬರ್ತೀನಿ, ಆಮೇಲೆ ನೋಡ್ತೀನಿ, ಬರೋಣ. ಹಲೋ ಹಲೋ, ಕರೆಕ್ಟೇ ಅಲ್ವಾ? ಈ ಥರ ಮನಸ್ಸು ನಮಗಿದೆಯೇ ಇಲ್ವಾ? ನನಗಿದೆಯೇ? ನಿಮ್ಗಾರ್ಗೂ ಇಲ್ಲ. ನಾನೀಗ ಗಾಡಿ ಓಡಿಸ್ಕೊಂಡು ಹೋಗುವಾಗ ಅಲ್ಲಿ ಒಬ್ಬನು ಏನು ಬಟ್ಟೆ ವಾಶ್ ಮಾಡಿರಲ್ಲ, ಅಣ್ಣ ಕೊಡೋಣ ಹೋಗೋ ಅಂತ ಹೇಳ್ತೀನಿ. ಅಲ್ಲೋ, ನಿಜವಾಗಿಯೇ ಅವನಿಗೆ ಏನಿರಲ್ಲ, ಅವನೇ ಹೊಟ್ಟೆ ತುಂಬಿ ಏನೂ ಊಟ ಮಾಡಿರಲ್ಲ. ಅವನು ನೋಡ್ಬಾರ್ದು. ಇಡೀ ಹತ್ರ ಬಂದು ಮುಟ್ರೆ ಸ್ವಲ್ಪ ಹೋಗ ಹೊಸ ಶರ್ಟು. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಥರ ಯೋಚನೆ ಮಾಡಿದರೆ ನಾನು ನೀವು ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದ್ದು, ಈ ಲೋಕದ ಪ್ರೀತಿಗೂ ದೇವರ ಪ್ರೀತಿಗೂ ಎಂಟೈರ್ ಡಿಫ್ರೆಂಟ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಬಟ್ ಈ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದ ಒಂದೇ ಒಂದು ಆಜ್ಞೆ, ನೀವು ಒಬ್ರಿಗೊಬ್ರು ಹೆಂಗಿರ್ಬೇಕು, ಹೀಗಿರ್ಬೇಕು. ಇಡೀ ಮನೆಗಳಲ್ಲಿ ದುಡ್ಡೆಲ್ಲ ತಗೊಂಡು ಬಂದ ಅಪ್ಪ ಮಾತ್ರ ಕೊಡೋರ ಮಗನಾಗಲಿ ಮಗಳಾಗಲಿ ಅವರಿಗೆ ಒಂದು ಪ್ರೀತಿ ಎಕ್ಸ್ಪೆಕ್ಟ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ. ಸ್ವಲ್ಪ ಮನೆ ಕಡೆ ಸಂಬಳ ಕಮ್ಮಿ ಇದ್ದು ತಗೊಂಡು ಬಂದು ಕೊಟ್ಟರೆ ಅವರಿಗೆ ಏನಿರಲ್ಲ. ಹಲೋ, ನಡೆಯೋದು ಕಾಮನ್ ಆಗಿ. ತುಂಬ ಕಡೆ ಹೋಗುವಾಗ ತುಂಬ ಮನೆಯಲ್ಲಿ ತುಂಬ ವಿಷಯಗಳು ಕೇಳುವಾಗ ತುಂಬ ಸಂಕಟ ಆಗುತ್ತೆ. ಒಂದೇ ತಾಯಿ ಹುಟ್ಟಿ ಬಂದಿರೋ ಮಕ್ಕಳು, ಬಟ್ ಇಬ್ಬರಿಗೂ 2 ವೇರ್ಷನ್, ಇಲ್ಲಂದರೆ 4 ಮಕ್ಕಳಿದ್ರೆ 4 ಥರ ನೋಡೋದು ಅಂತ ಒಂದು ಮನುಷ್ಯನಿದ್ದು. ದಾವೀದು 7ನೇ ಅವನು. 6 ಜನನು ಚೆನ್ನಾಗಿ ಓದಿರೋರು. ಇವನು ಸ್ಕೂಲ್ಗೆ ಹೋಗಿಲ್ಲ. ಇವನು ಎಮ್ಮೆ ಮೇಯ್ಸಿಗೆ ಕುರಿಮರಿ ಮೇಯ್ಸಿಗೆ ಕಾಡಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಅವನನ್ನೇ ಬಂದು ಅಲ್ಲಿ ಆ ಜಾಗದಲ್ಲಿ ಅವರ ಮಕ್ಕಳ ಜೊತೆಯಲ್ಲಿ ಅವನಿಗೆ ಜಾಗನೇ ಕೊಟ್ಟಿಲ್ಲ. ಹಲ್ಲೆಲೂಯಾ. ಬಟ್ ಅವನ ಹೃದಯ ಯಾವಾಗಲೂ ಶುದ್ಧವಾಗಿತ್ತು. ಅವನು ಯಾವಾಗಲೂ ಪ್ರೀತಿ ಮಾಡೋದಿಲ್ಲ, ಓಪನ್ ಹಾರ್ಟ್. ನಮ್ಮ ಥರ ಇಲ್ಲ, ನಮ್ಮಲ್ಲಿ ಫುಲ್ ಸೀಕ್ರೆಟ್. ಆಮೆನ್, ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳೋ ಥರ, ಒಂದು ಪೆನ್ ಡ್ರೈವಲ್ಲಿ ಎಲ್ಲ ಕಂಪ್ಲೀಟ್ ಆಗಲ್ಲ ನಮ್ಮ ಸೀಕ್ರೆಟ್. ಒಂದು 2-3 ಪೆನ್ ಡ್ರೈವ್ ತಗೊಂಡ್ರೆ ಒಂದು ವೇಳೆ ಆಗ್ಬೋದು. ಹಲ್ಲೆಲೂಯಾ. ಇದೆಲ್ಲ ರಾಂಗ್. ನಮ್ಮ ಹೆಸರು ದೇವರ ಮಕ್ಕಳು, ಬಟ್ ನಾವು ಮಾಡೋದು ತಪ್ಪುಗಳು. ಅಂದರೆ ನಾವು ಸರಿಯಾದ ಪ್ರೀತಿಯಲ್ಲಿ ಬರಬೇಕಂದ್ರೆ ದೇವರಿಗೆ ಒಂದು ಆಸೆ ಇದೆಯೇ? ಆ ಪ್ರೀತಿ ನಮಗೆ ಬೇಕಾ? ಆ ದೇವರ ಪ್ರೀತಿ ನಮ್ಮಲ್ಲಿ ಇದ್ದರೆ ನಮಗೊಂದು ಒಳ್ಳೆ ಜೀವನ ಸಿಗುತ್ತೆ, ಒಂದು ಸಮಾಧಾನ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ದೇವರ ಪ್ರೀತಿ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ದೇವರ ಜೊತೆಯಲ್ಲಿ ಜೀವನ ಮಾಡೋಕ್ಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. A new commandment I give to you, that you love one another, even as I have loved you, that you also love one another. Amen. ನಾನು ಹೆಂಗೆ ನಿಮ್ಮನ್ನೇ ಪ್ರೀತಿ ಮಾಡಿದ್ದು, ನೀವು ಅದೇ ಥರ ಒಬ್ಬರನ್ನೇ ಒಬ್ಬರು ಏನು ಮಾಡಬೇಕು? ಪ್ರೀತಿಸಬೇಕು. ಒಂದೇ ಮಾತು. ಇಲ್ಲಿ ಇರೋ ಅಷ್ಟು ಜನ, ಒಂದು 20-30 ಜನ ಇರ್ತೀರಾ, ಈ 30 ಜನರಿಗೂ ಒಂದೇ ಪ್ರೀತಿ ಇದೆಯಾ? ಹಲ್ಲೆಲೂಯಾ. ಅವಳು ನೋಡು, ಅವನು ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಥರ ಒಂದು ಹೃದಯ ನಮ್ಮಲ್ಲಿ ಇರೋವರೆಗೂ ನಮ್ಮ ಆಶೀರ್ವಾದಗಳು ಕದುತ್ತಾರೆ. ಆಮೇಲೆ ಬಟ್ ನಮ್ಮ ಆರಾಧನೆ ಎಲ್ಲ ಕರೆಕ್ಟಾಗಿರುತ್ತೆ. ನಾವು ಹಾಡುಗಳು ಆಡ್ತೀವಿ, ಆರಾಧನೆ ಮಾಡ್ತೀವಿ, ಅನ್ಯ ಭಾಷೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ, ಎಲ್ಲ ಇರುತ್ತೆ. ಆದರೆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದರೆ ಏನು ಯೂಸ್ ಇಲ್ಲ. ಹಲ್ಲೆಲೂಯಾ. ಬಟ್ ಆ ಪ್ರೀತಿ ನಮ್ಮಲ್ಲಿ ಬರಬೇಕಾದ್ರೆ ಈ ಪ್ರೀತಿ ಭಾಗ ಪಿತಾವಾಯ ದೇವರು ಫಸ್ಟೇ ಹೇಳ್ಕೊಟ್ಟಿದ್ದಾವೆ. ವರ್ಷಗಳು ಅಂದರೆ ಹೊಸ ಒಡಂಬಡಿಕೆ ಆರಂಭ ಆಗೋದಕ್ಕೆ ಮುಂಚೆ ಇಸ್ರಾಯೇಲ್ ಜನರಿಗೆ ಹೇಳ್ಕೊಟ್ಟಂಥ ಮಾತು ಅಂದರೆ
ನಾವು ಒಬ್ರಿಗೊಬ್ರು ನಾನು ನಿಮ್ಮ ಮೇಲೆ ಹೆಂಗೆ ಪ್ರೀತಿ ಮಾಡಿದೆ ಅದೇ ಥರ ನೀವು ಪ್ರೀತಿ ಮಾಡಿದ್ದು ಹೇಳಿದಲ್ಲ. ಅವರು ಯಾರ್ಯಾರಿಗೆ ಪ್ರೀತಿ ಮಾಡಬೇಕು, ಎಲ್ಲರ ಹತ್ರ ಪ್ರೀತಿ ಮಾಡಿದ್ರೆ ಆಗುತ್ತಾ? ನನ್ನೇ ಬಂದು ಒಬ್ಬನ ಪಡಾದೊಂದು ಬಿಟ್ಟರೆ ಅವನ ಹತ್ರ ಪ್ರೀತಿ ಮಾಡೋಕ್ಕಾಗುತ್ತಾ? 1 ಲಕ್ಷ ಯಾಮಾರಿಸ್ಕೊಂಡು ಹೋಗಿದ್ದು, 1 ಲಕ್ಷ ಅವನಿಗೆ ಪ್ರೀತಿ ಮಾಡೋಕ್ಕಾಗುತ್ತಾ? ಮಾಡಬೇಕು. ಒಬ್ಬರು ಹೇಳಿದ್ದು 1.5 ಕೋಟಿ ಯಾಮಾರಿಸ್ಕೊಂಡಿದ್ದಾನೆ. ಎಷ್ಟು ನಾನು ನೋಡಿದ್ರೆ ಇಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಲೋ, ನಂಬ್ತೀರಾ? ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೆ ಅಂದರೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿದೆಯಾ? ಅದು ಹಂಗೆ ಗೌರವವಾಗಿ ಎಲ್ಲಿ ಚರ್ಚಲ್ಲಿ. ಹಲ್ಲೆಲೂಯಾ. ಆಮೇಲೆ ನಾನು ನೋಟ್ ಮಾಡಿದೆ ಅದು ಏನಂತ. ಆಮೇಲೆ ನಾನು ವಿಚಾರಿಸಿದೆ ಏನದು ಅವರದ್ದು ಪ್ರೀತಿಗೆ ಒಂದು ವ್ಯತ್ಯಾಸ ಇದೆಯಲ್ಲಂತೆ. ಆ ಸಭಾಪಾಲಕರಿಗೆ ಹೇಳುವಾಗ ಅವ್ರು ಹೇಳಿದ್ರು, ಪಾಸ್ಟರ್ ಯಾರಿಗೂ ಗೊತ್ತಿಲ್ಲ, ಇನ್ನೊಬ್ರು ಇದ್ರಲ್ಲ ಹೈಟ್ ಆಗಿದ್ದವರು, ಅವರು ಇಬ್ಬರ ಕೈಗೆ 1.5 ಕೋಟಿ ತಗೊಂಡೆ, ಈಗ ಮಾತಿಲ್ಲ, ಇನ್ನೇನಿಲ್ಲ, ಕೊಡೋ ಥರ ಇಲ್ಲ. ಅದೇ ಅವ್ರದ್ದು ಪ್ರೀತಿ. ಹಲೋ, ಆ ಥರ ಪ್ರೀತಿ ಅಲ್ಲ, ಮನಸ್ಸಿಂದ. ನಿಮ್ಗೆ ಗೊತ್ತಾ, ಈ ಬಲಗೈ ಕೊಡೋದು ಎಡಗೈ ಗೊತ್ತಾಗಬಾರ್ದು ಅಂತ ಬೈಬಲ್ ಇದೆಯೇ? ಹಲೋ, ಇಲ್ಲಿ ಯಾರು ಇಲ್ವಾ? ಈ ಬಲಗೈ ಕೊಡೋದು ನಾವೆಲ್ಲ ನಾನು ಹಂಗೆ ಮಾಡಿದ್ದೀನಿ, ನಾನು ಹಿಂಗೆ ಕೊಟ್ಟೆ, ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ. ನಾವು ಆವಾಗ ಹೇಳುವಾಗ ದೇವರ ಬ್ಲೆಸ್ಸಿಂಗ್ ನಮಗೆ ಕ್ಯಾನ್ಸಲ್. ದೇವರ ಬ್ಲೆಸ್ಸಿಂಗ್ ಕ್ಯಾನ್ಸಲ್. ನೋಡಿ, ನಾವು ಎಷ್ಟು ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾ ಇತ್ತು ಒಂದು AC ಬೇಕಂತ. ಹಾಲೆಲೂಯಾ. ನಮ್ಮ ಚರ್ಚ್ ವಿಶ್ವಾಸಿನೇ ಅಲ್ಲ. ಹಾಲೆಲೂಯಾ. ನನಗೆ ಮಾರ್ನಿಂಗ್ ಫೋನ್ ಮಾಡಿಬಿಟ್ಟು AC ಫಿಕ್ಸ್ ಮಾಡ್ತೀನಿ, ಯಾವಾಗ ಪಾಸ್ ಇರ್ತೀರಾ ಅಂತ ಕೇಳಿ. ನಾವು ಇಷ್ಟು ಜನ ಇದ್ದಾರಲ್ಲ. ಹಾಲೆಲೂಯಾ. ಅವರು ಬಂದು ಎಲ್ಲ ಆ್ಯಕ್ಚುಲಿ ನನ್ನೇ ಫಿಕ್ಸ್ ಮಾಡಬೇಕಾಯಿತು, ಬಟ್ ಅದು ಇನ್ಸ್ಟಾಲೇಷನ್ ಮಾಡೋರು ಮೆಕ್ಯಾನಿಕ್ಕು ಸಿಕ್ಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅವರಿಗೆ. ಬಟ್ ಅವರು ನಮ್ಮ ಸಭೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಸಭೆ ಮೇಲೆ ಅಷ್ಟು ಪ್ರೀತಿ. ಅವ್ರು ಹೇಳ್ತಾ ಇದ್ದಾರೆ, ಜನವರಿಯಿಂದ ಫೆಬ್ರವರಿಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೊನೆಗೆ ನನಗೆ ಹೇಳಿದೆ, ನನ್ನ ಹೆಸರೆಲ್ಲ ಹೇಳೋಕೋಬೇಡ ಅಷ್ಟೇ. ಏನು ಹೆಂಗೆ ಹೇಳಿದ್ರು? ನಾನು ಮಾಡಿದ್ದೆಲ್ಲ ಯಾರಿಗೆ ಹೇಳೋಕೋಬೇಡ, ನಾನು ಹೇಳಿದ್ರೆ ನಾನು ಹೇಳ್ತೀನಿ. ಹಾಲೆಲೂಯಾ. ನಮ್ಮ ಜನಗಳಿಗೂ ಸ್ವಲ್ಪ ಅರ್ಥ ಆಗಬೇಕಲ್ಲ. ಅವ್ರಿಗೊಬ್ಬರಿಗೂ ಮಾತ್ರ ಕೆಲಸ ಇರೋದು, ಅವ್ರ ಮಕ್ಕಳು ಕೆಲಸ ಇಲ್ಲ. ಕೆಲಸ ಎಂದು ತೆಗೆದಿದ್ದಾರೆ, ಅವ್ರಿಗೆ ಕೆಲಸನೇ ಇಲ್ಲ. ನಮ್ಮ ಚರ್ಚಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರಿಗೊಂದು ಕೆಲಸ ಸಿಕ್ಕದಕ್ಕಾಗಿ, ಬಟ್ ಅವ್ರಿಗಿನ್ನೂ ಕೆಲಸ ಇಲ್ಲ. ಈ ಕಷ್ಟದ ನಡುವೆ ಈ ಸಭೆಗಾಗಿ ಅವರು ಮಾಡೋದು ನಮ್ಮ ಕೈಲಾಗಲ್ವಾ? ಹಲೋ, ನಾವು ಇಷ್ಟೇನ ಮನಸ್ಸಿಟ್ರೆ ಆಗಲ್ವಾ? ಆಗ್ಬೋದಾಯ್ತು, ಬಟ್ ನಮಗೆ ಮನಸ್ಸು. ನಾನು ಹೇಳಕ್ಕೆ ಬಂದಿರೋದು, ಸಭೆಗೆ ಮಾಡಬೇಕಂದ್ರೆ ಎಲ್ಲ ಕಾರ್ಯದಲ್ಲಿ ನಾವು ಮನಸ್ಸಿರಬೇಕು. ಬಟ್ ಈ ಬಲಗೈ ಕೊಡೋದು ಯಾರು ಗೊತ್ತಾಗಬಾರ್ದು. ಹಂಗೆ ಸಪೋರ್ಟ್ ಮಾಡೋದು ತುಂಬ ಜನಗಳೇ ನನಗೆ ಗೊತ್ತು, ಅಂಥವರು ಸಭೆಯಲ್ಲೂ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ಈ ಕೈ ಮಾಡೋದು ಬೇಡ, ಯಾರು ಗೊತ್ತಾಗಬಾರ್ದು. ಹಲ್ಲೆಲೂಯಾ. ನಾನು ಹೇಳೋದು, ಇದೆಲ್ಲ ಮಾಡಬೇಕಾದ್ರೆ ನಮ್ಮೊಳಗಡೆ ದೇವರ ಪ್ರೀತಿ ಇರಬೇಕು. ಹಲ್ಲೆಲೂಯಾ. ಅಂದರೆ ನಾವು ಯಾರೆಲ್ಲ ಪ್ರೀತಿ ಮಾಡಬೇಕು? ಅದೇ ಹೇಳಿದಲ್ಲ, ಒಬ್ಬರು ಬಿಟ್ಟ ಬಡ ಅಂತೆ, ಅವರೇ ಪ್ರೀತಿ ಮಾಡಬೇಕು. ಮನೆಯಲ್ಲೇ ನಡೆಯುತ್ತೆ, ಗಡ್ಡ ಹಿಡಿದು ಠಡ್ಡ ಬಿಟ್ಟು. ಆಮೇಲೆ ಹಲ್ಲೆಲೂಯಾ. ಈ ಸಮಯದಲ್ಲಿ ಒಬ್ಬರು ಪಾಸ್ಟರ್ ಹೇಳಿದ್ರು, ಮನೆಗೆ ಹೋಗಿದ್ರೆ ಅನ್ನ ಮಾಡಿದ ಪಾತ್ರ ಬರ್ತಾ ಇತ್ತಂತೆ. ಏನು ಬರ್ತಾ ಇದೆ? ಅಡಿಗೆ ಮಾಡಿದ ಪಾತ್ರ, ಅನ್ನ ಇದೆಯಾ ಅದರಲ್ಲಿ, ನೋಡಿದ ಪಾತ್ರ ಬರ್ತಾ ಇದೆಯಂತೆ. ಆವಾಗ ಅವರು ಇಲ್ಲಿ ಪಕ್ಕದಲ್ಲಿ ಹೇಳಿದ, ಪಾಸ್ಟರ್ ಸ್ವಲ್ಪ ಹುಷಾರಾಗಿ, ಇಲ್ಲಿ ಸಾಂಬಾರು ಪಾತ್ರ ಇದ್ದೇ ಬರುತ್ತಂತೆ. ಹಲ್ಲೆಲೂಯಾ. ಬಟ್ ಆರಾಧನೆ ಕಮ್ಮಿ ಇಲ್ಲ, ಸ್ತೋತ್ರ ಹೇಳೋದು ಕಮ್ಮಿ ಇಲ್ಲ. ದೇವರ ಪ್ರೀತಿ ಎಲ್ಲಿ ಹೋಯಿತು? ಇವತ್ತು 5ನೇ ತಿಂಗಳು ಕೊನೆಯ ಸಮಯದಲ್ಲಿ ದೇವರ ಪವಿತ್ರಾತ್ಮನು ಸಭೆಯನ್ನು ನೋಡಿ ಹೇಳೋದು ಒಂದು ಆಲೋಚನೆ ಇದು, ಒಂದು ಆಜ್ಞೆ ಇದು. ದೇವರ ಪ್ರೀತಿ ನಿಮ್ಮಲ್ಲಿ ಇರಬೇಕು. ಒಬ್ಬರೇ ನೋಡುವಾಗ ಒಂಥರ, ಅವರೇ ನೋಡುವಾಗ ಒಂಥರ, ಇವರೇ ನೋಡುವಾಗ ಒಂಥರ ಅಲ್ಲ, ಎಲ್ಲರ ಹತ್ರನೇ ಒಂದೇ ಸಮ ಇರಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದೇ ನೋಡಿ, ಈ ಲೇವಿ ಟೆಕ್ಸು, ಅದಕ್ಕೆ ಏನಂತ ಹೇಳೋದು ಕನ್ನಡದಲ್ಲಿ? ಯಾಜಕಖಂಡ.
ಲೇವಿಯರಾಗಮಂ 19:18. ಬೇಗ. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಕೇಡಿದ್ರೆ ಕೇಡು ಮಾಡಬಾರ್ದು. ನಾವು ಅಷ್ಟೇ ಒಬ್ಬನ್ ಬಿದ್ದು ಹೋಗಿದ್ರೆ ಚಿಕ್ಕಿದ ಚಾನ್ಸ್ ಅಂತೆ. ಕಾಲೆತ್ತು ಅಂತ ಹೇಳಿದ್ರೆ ಅವ್ನು ಮತ್ತೆ ಏನ್ ಮಾಡ್ತಾನೆ? ಹಲ್ಲೆಲೂಯಾ. ಕೇಡಿಕೆ ಕೇಡನ್ನು ಮಾಡುದು, ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಏನಿಡಬಾರ್ದು. ಈ ಯಾಜಕಗಂಡ ಅಂತ ಹೇಳಿದ ಈ ಪುಸ್ತಕದಲ್ಲಿ ಆಮೇಲೆ ಅದೆಲ್ಲ ಆಮೇಲೆ ಹಲ್ಲೆಲೂಯಾ, ಸ್ತೋತ್ರ. ನಾನಿಗೆ ಪ್ರೀತಿ ಮಾತಾಡ್ಕೊಂಡಿದ್ದೀನಿ, ನೀವು ಹೋಗಿದ್ದೀರಾ, ಅದು ನೋಡ್ಕೊಂಡಿದ್ದೀರಾ. ಇಬ್ಬರಿಗೂ ಕೋಲ್ ಇದೆ, ಇಲ್ಲಿ ಕೋಲ್ ಎತ್ತಿ ಅಲ್ಲಿ ಸೈಡ್ ಇಟ್ಟಿದ್ದೀನಿ. ಆಮೇನ್, ಹಲ್ಲೆಲೂಯಾ. ಮನಸ್ಸಿನಲ್ಲಿ ಏನಿದೆ? ಮತ್ಸರ. ಏನಿದೆ? ನಮ್ಮೆಲ್ಲ ಮನುಷ್ಯರು ಇಟ್ಕೊಂಡಿರ್ತಾರೆ. ಮನೇಲಿ ಹೋಗಿ ಮಾತಾಡೋದು ನೋಡಿ, ಅವ್ರು ಹಂಗ್ ಮಾಡಿದ್ರು, ಇವರು ಹಿಂಗ್ ಮಾಡಿದ್ರು, ಇವರೆಲ್ಲ ಹಿಂಗೆ ನೋಡಿದೆ, ಸ್ವಲ್ಪ ನಗದೇ ಇಲ್ಲ. ನೋಡುವಾಗ ಏನೋ ಒಂದು ಇರೋ ಥರ ಇದ್ದು ನನಗೆ. ಅದು ನೀನು 2 ವಾರ ಸಚ್ಚಿಗೆ ಹೋಗಿಲ್ಲ, ಅದಕ್ಕೆ ಹಂಗೆ ನೋಡಿದ್ದು. ಆಮೇಲೆ ಬಟ್ ಇವರೇ ಹೇಳೋದು ಏನಂದ್ರೆ, ಇವರು ನೋಡಿದಲ್ಲಿ ಏನೋ ಇದೆ. ಬಟ್ ಕೆಲವರು ಇದ್ದಾರೆ ಹಂಗೆ ನೋಡೋದು. ಹಲ್ಲೆಲೂಯಾ, ಆಮೆನ್. ಏನು ಹೇಳಲ್ಲ, ಬಟ್ ಎಲ್ಲ ಎಲ್ಲಿ ನಡೆಯುತ್ತೆ? ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ಮನಸ್ಸಲ್ಲಿ ಮತ್ಸರವನ್ನ ಆ ಒಂದು ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಆಮೆನ್. ನಮ್ಮಲ್ಲಿದೆಯೇ? ನಮ್ಮಲ್ಲಿ ಇದೆ, ಅದನ್ನೇ ಇರೋದು. ಬಟ್ ಪ್ರಕಟವಾಗಿ ಏನು ಕಾಣಲ್ಲ. ನನ್ನ ಸೂಟಲ್ಲಿ ಹಾಕಿ ಚೆನ್ನಾಗಿ ಇರ್ತೀವಿ. ಪಕ್ಕದಲ್ಲಿ ಬರುವಾಗ ಪಕ್ಕದ ಊರು ಕೆಳಗಡೆ ಬರುವಾಗನೇ ಸ್ಪ್ರೇದು ಸ್ಮೆಲ್ ಬರುತ್ತೆ. ಬಂದ್ರು, ಹಲ್ಲೆಲೂಯಾ. ಬಟ್ ಒಳಗಡೆ ಹೆಂಗಿದೆ? ಕಪ್ಪು ವಾಸನೆ. ಎಲ್ಲಿ? ಮನಸ್ಸಲ್ಲಿ. ರಾಂಗ್. ದೇವರ ಪವಿತ್ರಾತ್ಮ ನಮ್ಮಲ್ಲಿ ಇದ್ರೆ ಇಂಥ ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದು. ಮತ್ಸರ ಸ್ವಭಾವ ಇರಬಾರ್ದು. ಇದು ಇಸ್ರೇಲ್ ಜನರಿಗೆ ದೇವರು ಆಮೇನ್ ಅಲ್ಲಿ ಹೇಳ್ಕೊಡೋದು ಒಂದು ಮಾತು. ಇದೇ ಮಾತು ಹೊಸ ಒಡಂಬಡಿಕೆಯಲ್ಲಿ ದೇವರ ಜನರಿಗೆ ಯೇಸು ಸ್ವಾಮಿ ಹೇಳ್ಕೊಡೋದು ಒಂದು ಆಜ್ಞೆ ಇದು. ಹಲ್ಲೆಲೂಯಾ. ನಿಮ್ಮ ನೆರೆಯವರಂದ್ರೆ ಏನು? ಅಕ್ಕಪಕ್ಕ ಇರೋ ಹತ್ರ ಗಲಾಟೆ ಮಾಡ್ಕೊಂಡಿರ್ಬೇಕಂತ. ಇದು ನಮ್ಮ ಪಕ್ಕದಲ್ಲಿ ಮನೆ ಇರೋ ಹತ್ರ ನಾವು ಮಾತಾಡಲ್ಲ. ಅವ್ರೇ ನೋಡ್ತಾ ಅಂತಿರ್ತೀವಿ. ನಾಳೆ ನಿನಗೊಂದು ಅಯ್ಯೋ ಕಷ್ಟ ಬಂದ್ರೆ ಅವರೇ ಬರೋದು. ಸ್ವಂತ ಬಂದು ಎಲ್ಲ ಊರಿಂದ ಬರೋಕೆ ಒಳ್ಳೆ ಇಲ್ಲಿ ಒಂದು ಗದಿ ಆಗಿರುತ್ತೆ. ಬಟ್ ಅವ್ರತ್ರ ನಾವು ಹೆಂಗಿರೋದು? ಅಕ್ಕ ತಿಂತ ಅಯ್ಯೋ ಅಣ್ಣ ಇವತ್ತು ಕಳ್ಸಕ್ಕೆ ಹೋಗಿಲ್ಲ. ಯಾಕೆ? ಅಯ್ಯೋ ಭಯ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಇದು ಒಂದು ದೇವರ ಕುಟುಂಬಕ್ಕೆ, ದೇವರ ಮಕ್ಕಳಿಗೆ ಏನಿಲ್ಲ, ಒಳ್ಳೆಯದಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಅಕ್ಕಪಕ್ಕ ಇರೋವರೇ ಏನ್ ಮಾಡಬೇಕು? ಒಳ್ಳೆ ಆಯ್ತು. ಅವನ್ ಮಾಡೋ ಕೆಲಸಕ್ಕೆ ಊರಿಗೊಂದು ಓಡಿಸ್ಬೇಕಂತ ನಾವಿದ್ದೀನಿ. ಈಗ ಅವನೇ ಇಲ್ಲಿ ಪ್ರೀತಿಸ್ಬೇಕಾ? ಹಲ್ಲೆಲೂಯಾ. ಬಟ್ ದೇವರು ಹೇಳ್ತಾ ಇರೋದು ಪ್ರೀತಿಸಬೇಕು, ಪ್ರೀತಿ ಮಾಡಬೇಕು. ನಾನು ಯೆಹೋವನು. ಇದೊಂದು ಮನುಷ್ಯನು, ಒಂದು ಪ್ರವಾದಿ ಶಬ್ದ ಅಲ್ಲ. ಅದು ಒಂದು ಅಪೊಸ್ತಲ ಹೇಳಿದ ಮಾತಲ್ಲ. ಇದು ಒಂದು ನ್ಯಾಯಾಧಿಪತಿ ಹೇಳಿದ ಮಾತಲ್ಲ. ಒಂದು ಅರಸನ ಹೇಳಿದ ಮಾತಲ್ಲ. ಆಮೆನ್, ಹಲ್ಲೆಲೂಯಾ. ಒಂದು ಅರಸನ ಹೇಳಿದ ಮಾತಲ್ಲ ಇದು. ಇದು ದೇವರು ಡೈರೆಕ್ಟ್ ತನ್ನ ಮಕ್ಕಳಿಗಾಗಿ ಕೊಡೋದೊಂದು ಮಾತಿದು. ಆ ಮಾತು ಅದೇ. ಆಮೇನ್. ನಾವು ಹೆಂಗೆ ಇರಬೇಕು, ಹೆಂಗೆ ಪ್ರೀತಿ ಮಾಡಬೇಕು. ಆ ಪ್ರೀತಿ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಮಗೊಂದು ಜೀವನ. ಹಲ್ಲೆಲೂಯಾ.
ನಮ್ಮಲ್ಲಿ ಇರೋದು ಆ ಪ್ರೀತಿಗೆ ಬದಲಾಗಿ ನಮ್ಮಲ್ಲಿ ಇರೋದು ಮತ್ಸರದ ಬುದ್ಧಿ. ಮತ್ಸರ. ಆಮೇಲೆ ಹಂಗೆ ಮಾಡಿದ್ರೆ ಅವ್ರು ಹಂಗೆ ಮಾಡಿದ್ರೆ, ಇವ್ರು ಹಿಂಗೆ ಮಾಡಿದ್ರೆ, ಅವ್ರು ಹಂಗೆ ನೋಡಿದ್ರೆ, ಅವ್ರು ಹಿಂಗಿದ್ರು, ಅವ್ರು ಹಂಗೆ ಮಾತಾಡಿದ್ರೆ, ಇವತ್ತು ಮಾತ್ರ ಹಿಂಗೆ ಮಾತಾಡಿದ್ರು ಹೇಗೆ? ಇವತ್ತು ಫಸ್ಟ್ ನನ್ನ ಹತ್ರ ಹಿಂಗೆ ಮಾಡಿದ್ರು. ಇವತ್ತು ಇಷ್ಟು ದಿನ ಹಿಂಗೆ ಮಾಡಿಲ್ಲ. ಅಯ್ಯೋ, ಅವ್ರ ಪಾಪ ಏನೋ ಹೇಳಿರ್ಬೋದಪ್ಪ, ಬಿಡೋದಿಲ್ಲ. ಆಮೇಲೆ ಹಾಲೆಲೂಯಾ. ಮತ್ತಾಯ 5ನೇ ಅಧ್ಯಾಯ 43-44 ವಾಕ್ಯ. ನಾವು ಯಾರೆಲ್ಲ ಪ್ರೀತಿಸಬೇಕು? ನೈಬರ್ ಪ್ರೀತಿಸಬೇಕು. ಆಮೇಲೆ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಅದನ್ನೇ ನಾನು ಹೇಳಿದೆ. ಒಂದು ಪರಾಗ ಒಂದು ಬಿಟ್ಟಿದೆ, ಅವನೇ ಹೋಗಿ ಪ್ರೀತಿಸಿ ಹೇಳಿದ್ರೆ ಆಗುತ್ತಾ? Matthew chapter 5 verse 34-35. Sorry, 43-44. ನಿಮ್ಮನ್ನೇ ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಅವರಿಗೆ ಒಳ್ಳೇದಾಗಲಿಂದ, ನಾಶವಾಗಿ ಹೋಗಲಿಂದೆಲ್ಲ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ನೋಡಿ, ಬೈಬಲ್ ಇದೆಯೇ, ನಿಮಗೆ ಹಿಂಸೆ ಕೊಡೋರಿಗಾಗಿ ಪ್ರಾರ್ಥನೆ ಮಾಡಿ. ನಾನು ಮಾಡ್ತೀನಿ, 21 ದಿನ ಉಪವಾಸ ಇತ್ತು, ನಾನು ಮಾಡ್ತೀನಿ. ಹಂಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಈಗ ಕೆಲಸ ಇಲ್ಲಿ ತುಂಬ ಎಗೇನಿಸ್ಟ್ ಆಗಿ ಮಾತಾಡೋರು ಇರುತ್ತೆ, ಹಿಂಸೆ ಮಾಡೋರು ಇರ್ತಾರೆ, ಮ್ಯಾನೇಜರ್ಗಳು ಹಿಂಸೆ ಮಾಡೋರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಮನೆಯಲ್ಲಿ ಇರ್ತಾರೆ. ಆಮೇನ್. ನಮ್ಮ ಅಕ್ಕಪಕ್ಕ ಇರೋರು ಇರ್ತಾರೆ. ಕೆಲವು ಸಮಯದಲ್ಲಿ ನಮ್ಮ ಸ್ನೇಹಿತರೇ ನಮಗೆ ವಿರೋಧವಾಗಿರ್ತಾರೆ. ಹಲ್ಲೆಲೂಯಾ. ಯಾರೇ ನಂಬೋದು ಯಾರೇ ಬಿಡೋದು ಗೊತ್ತಿಲ್ಲ. ಏನಕ್ಕೆ ಗಂಡ ಹೆಂಡತಿಗೆ ಆಗಲ್ಲ, ಮಕ್ಕಳಿಗೂ ತಾಯಿ ತಂದೆಗೆ ಆಗಲ್ಲ, ತಾತಾಗಿ ಅಜ್ಜಿಗೂ ಆಗೋದಿಲ್ಲ. ಆಮೇಲೆ ಎಲ್ಲಿ ನೋಡಿದ್ರೇನು ಒಂಥರ ಹಿಂಸೆ ಮಾಡೋದು. ಏನಪ್ಪ ನಿಂದು ಯಾವಾಗಲೂ ಇದೆ. ಅಮ್ಮ ಏನಾದ್ರು ಹೇಳಿದ್ರೆ, ಏನಮ್ಮ ನಿಂದು ಯಾವಾಗಲೂ ಹಿಂಗೇನೆ ನೀನು. ನಿನ್ನ ಅಕ್ಕ ಹೇಳಿದ್ರೆ ಅಕ್ಕ ನಿನಗೇನು, ನಿನ್ನ ತಂಗಿ ಹೇಳಿದ್ರೆ ನೀನು ಹಿಂಗೇನಾ? ಆಗ ನೋಡಿದ್ರೆ ಎಲ್ಲ ಒಂದು ಗಲಿಬಿಲಿಯಾಗಿರೋ ಒಂದು ಅನುಭವ. ಪ್ರೈಸ್ತಲ. ಹಲ್ಲೆಲೂಯಾ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಒಂದು ಲೆವೆಲಿಗೆ ಬರಬೇಕಾದ್ರೆ ನಾವು ಈ ಕ್ರಿಸ್ತನ ಪ್ರೀತಿ, ಆ ದೇವರ ಮಾತುಗಳು ಬಿಟ್ಟು ನಾವು ಆ ಕಡೆ ಈ ಕಡೆ ಹೋಗ, ನಮ್ಮಲ್ಲಿರೋ ಸಮಾಧಾನ ಸಂತೋಷ ಎಲ್ಲ ನಮ್ಮನ್ನೇ ಬಿಟ್ಟು ಹೋಗುತ್ತೆ. ಆವಾಗ ಏನಾಗುತ್ತೆ, ನಾವು ಯಾವುದು ಆಶೀರ್ವಾದಗಳು ಪಡೆದುಕೊಳ್ಳೋಕ್ಕಾಗೋದಿಲ್ಲ. ಪ್ರೈಸಲ. ಅದು ನಮ್ಗೆ ಸಿಕ್ಕಲ್ಲ. ಯಾಕಂದ್ರೆ ನಮ್ದೆಲ್ಲ ಅಲ್ಲಿ ನೋಡಿ ಹಂಗೆ, ಇಲ್ಲಿ ನೋಡಿ ಹಿಂಗೆ, ಅಲ್ಲಿ ಹಂಗೆ, ಇದನ್ನೇ ಹುಡುಕ್ತಾ ಇದ್ದೀನಿ. ನಾವು ಹೆಚ್ಚಾಗಿ ಮೇಲೆ ಬರಬೇಕನ್ನೋ ಒಂದು ಯೋಜನೆ ನಮಗಿಲ್ಲ. ಹಂಗಿರಬಾರ್ದು. ಪ್ರೈಸಲ. ಹಲ್ಲೆಲೂಯಾ. ಹಿಂಸೆ ಮಾಡೋದಕ್ಕಾಗಿ ಅಲ್ಲಿಂದ ಬಿಡುಗಡೆ ಆಗಿ ಪ್ರಾರ್ಥನೆ ಮಾಡಬೇಕು. 19 ಮತ್ತೆ ಮಾಥ್ಯೂ 19:19. ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಅಷ್ಟೇ. ಅದು ಎಲ್ಲ ಕಡೆ. ಈಗ ಮಾಥ್ಯೂ ಹಂಗೆ ಹೇಳ್ತಾ ಇದೆಯೇ, ಆಜ್ಞೆ ಹಿಂಗೆ ಅಂದೆ. ಮಾರ್ಕು ಅದೇ ಆಜ್ಞೆ ಹೇಳ್ತಾ ಇದೆಯೇ, ಲೂಕಲ್ಲೂ ಅದೇ ಹೇಳ್ತಾ ಇದೆ. ಮಾರ್ಕಲ್ಲಿ 12:31 ಅದು ಹೇಳ್ತಾ ಇದ್ದಾರೆ, ಲೂಕ 10:27 ಅದು ಹೇಳ್ತಾ ಇದೆ. ಬಟ್ ಯಾಕೋಬನು ಅದು ಬರೆಯುವಾಗ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪ್ರೀತಿ ಇಲ್ಲಂದ್ರೆ ಏನಾಗುತ್ತದೆ ನೋಡಿ. ಯಾಕೋಬ 4:17. ಜೇಮ್ಸ್ ಚಾಪ್ಟರ್ 4 verse 17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಆಮೇನ್. ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಲ್ಲ ಅಂದ್ರೆ ನೀನ್ ಎಲ್ಲಿಗೆ ಹೊರಡೆ? ಅದು ಪಾಪನೇ. ಅದಕ್ಕೆ ಎಣ್ಣವರೆಗೆ ಹೋಗಿ ಹೊಡಿಬೇಕಂದೇನೋ ಅವಶ್ಯಕತೆ ಇಲ್ಲ. ಆಮೇಲೆ ಅವನ ಹತ್ರ ಹೋಗಿ ಗಲಾಟ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನಿನ್ನ ಹೃದಯದಲ್ಲಿ ಮತ್ಸರ ಬುದ್ಧಿ ಇದ್ರೆ ಸಾಕು, ಪಾಪ ಮಾಡಿದೆ. ನೀವು ಒಳ್ಳೇದು ಮಾಡ್ಬೇಕಂದ್ರೆ ಬಿಟ್ಬಿಟ್ಟು ಅದು ಮಾಡದೆ ಹೋಗಿದ್ರೇನು ಪಾಪನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ ಕಡೆ ಇದ್ದೀರಾ? ಒಳ್ಳೆಯದು ಮಾಡದ ಗುಂಪಲ್ಲಿದ್ದೀರಾ? ಇದು ಯಾವುದು ಮಾಡಲ್ಲ ಅನ್ನೋದು ಸೈಡಲ್ಲಿದ್ದೀರಾ? ಹಲೋ,
ಇವತ್ತುವರೆಗೂ ಹಂಗಿಲ್ಲ ಅಂದರೆ ಅದು ಮಾಡೋಕ್ಕೆ ನಾವು ಸಿದ್ಧರಾಗಬೇಕು. ಅದೇ ಯಾಕೋಬು 2ನೇ ಅಧ್ಯಾಯ 13ನೇ ವಾಕ್ಯ ಓದಿ. ಕರುಣೆ ತೋರಿಸದೆ ಇರುವವನಿಗೆ ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ನೋಡಿ, ನಾವು ಮಾಡೋದೆಲ್ಲ ಮಾಡಿಬಿಟ್ಟು ದೇವರ ಕೆಲಸ ಮಾಡಬೇಕಂದ್ರೆ ದೇವರೇನು ಮಾಡಲ್ಲ. ಎಲ್ಲ ಸಂಡೇ ಆರಾಧನೆಗೆ ಬಂದ್ಬಿಟ್ಟು ಎಲ್ಲ ಶುಕ್ರವಾರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು 6 ತಿಂಗಳು ಆಲಯಕ್ಕೆ ಬಂದ್ಬಿಟ್ಟು 7 ತಿಂಗಳು ದೇವಸ್ಥಾನಕ್ಕೆ ಹೋಗಿದ್ರೆ ಅದಕ್ಕೆ ಜವಾಬ್ದಾರಿ ದೇವರಲ್ಲ. ಒಂದು ನೀವು ಅಲ್ಲಿ ಇರಬೇಕು, ಇಲ್ಲಾಂದ್ರೆ ನೀವು ದೇವರ ಕಡೆ ಇರಬೇಕು. 2 ಹಡಗಲ್ಲಿ ಕಾಲಿಟ್ಕೊಂಡು ಓಡಾಕಾಗ್ತಾ ಆಗುತ್ತಾ? ಏನಾಗುತ್ತೆ? ಬಿದ್ದೋಯೇ ಹೋಗುತ್ತೆ. 2 ಕಡೆನೂ ನೀವು ಇರಲ್ಲ. ಒಂದು ನಾವು ಮಾಡೋ ದೊಡ್ಡ ತಪ್ಪದು. ಹೆಂಗಾಗಲಿ ಅಡ್ಜಸ್ಟ್ ಮಾಡಿ, ಇದು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ನನ್ನ ಹತ್ರ ದೇವರ ಹತ್ರ ಅಡ್ಜಸ್ಟ್ಮೆಂಟ್ ನಡೆಯಲ್ಲ. ಅವ್ರ ದೇವರು. ನಾವು ಯೋಜನೆ ಮಾಡೋಕ್ಕೆ ಮುಂಚೆ ನೀನು ಇದೇ ಯೋಜನೆ ಮಾಡೋಕೆ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತು. ಅದುವರೆಗೂ ನಿನ್ನ ಕಾರ್ಯಗಳು ಡಿಲೇನೇ. ಪಾಸ್ ಆಗುತ್ತೆ ಹೇಳಿದ್ರು, ಹಂಗಾಗುತ್ತೆ ಹಿಂಗಾಗುತ್ತೆ, ಬನ್ನಿ ಆಗಲ್ಲ ಅಂತ ಹೇಳ್ಬೇಕಾಯ್ತಾ? ಹಲೋ, ಆಗಲ್ಲ ಅಂತ ಹೇಳ್ಬೇಕಾಯ್ತಾ? ದೇವರು ಮಾಡೋದೆಲ್ಲ ಒಳ್ಳೆಯದೇ ಮಾಡೋದು. ಆಮೇಲೆ ಬಟ್ ಅದು ಅನುಭವಿಸಲಿಕ್ಕೆ ನಾವು ರೆಡಿಯಾಗಿರಬೇಕು. ಹಾಳಲ್ಲೂಯ್ಯ. ನಮ್ಮ ಮಕ್ಕಳ ಹತ್ರ ನಾಳೆ ಯಾವ ದಾರಿಲಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಾವು ನೋಡುವಾಗ ಹೋಗಿದ್ರೆ ಏನು ಮಾಡ್ತೀರಾ? ಪಡ ಎಲ್ಲಿ ಸಿಕ್ಕದು ಬಿಡೋದೆ. ಹಾಳಲ್ಲೂಯ್ಯ. ಬಟ್ ಆ ಥರ ದೇವರು ನಮ್ಮ ಹತ್ರ ಮಾಡ್ತಾ ಇಲ್ಲ. ಆವಾಗಲೂ ಅವ್ರು ನಮ್ಮ ಹತ್ರ ಪ್ರೀತಿಯಾಗಿದೆ. ಮಗಳೇ ಹಂಗೆ ಹೋಗ್ಬಾರ್ದು, ಈ ಕಡೆ ಬಂದ್ಬಿಡಿ, ಈ ದಾರಿಗೆ ಬಂದ್ಬಿಡಿ. ಆವಾಗನೇ ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಉಂಟಾಗುತ್ತೆ. ಹಾಳಲ್ಲೂಯ್ಯ. ನಾವು ಈ ಪ್ರೀತಿ ನಮ್ಮಲ್ಲಿ ಬರಬೇಕು. ಯಾವುದಕ್ಕೋಸ್ಕರ ಈ ಪ್ರೀತಿ ನಮ್ಮಲ್ಲಿ ಇರಬೇಕು? ಫಸ್ಟ್ ಪ್ರೀತಿ ಮಾಡ್ಬೇಕಂತ ಹೇಳಿದ್ರು. ಸೆಕೆಂಡು, ಯಾರನ್ನೇ ಪ್ರೀತಿ ಮಾಡ್ಬೇಕಂತ, ನಮ್ಮ ಅಕ್ಕಪಕ್ಕ ಇರೋರೇ ಪ್ರೀತಿ ಮಾಡಬೇಕು. ಆಮೇಲೆ ನಮ್ಮನ್ನ ಹಿಂಸೆ ಮಾಡುವವರೇ ಪ್ರೀತಿ ಮಾಡಬೇಕು. ನಮ್ಮ ಶತ್ರುಗಳೇ ನಾವು ಪ್ರೀತಿ ಮಾಡ್ಬೇಕಂತ ಹೇಳಿದ್ರು. ಈಗ ನಾನು ನೆಕ್ಸ್ಟ್ ಒಂದು ಕ್ವಶನ್ ಹೇಳ್ತಾ ಇದ್ದೀನಿ. ಆಮೇಲೆ ಈ ಪ್ರೀತಿ ಯಾವುದಕ್ಕೋಸ್ಕರ? ನಮಗಿದು ಬೇಕಾ? ರೋಮರ್ 5:5. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ಆವಾಗ ಈ ಪವಿತ್ರಾತ್ಮನಿದ್ರೆ ನಮ್ಮಲ್ಲಿ ಪ್ರೀತಿ ಇರುತ್ತೆ. ಹಲೋ, ನಮ್ಮಲ್ಲಿ ಏನಿರುತ್ತೆ? ಅವಾಗ ಈ ಪವಿತ್ರಾತ್ಮ ನಮ್ಮಲ್ಲಿ ಇದೆಯಾ? ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡಬೇಕಾ? ಮನುಷ್ಯರ ನಮ್ಮಲ್ಲಿ ಇರಬಾರದು. ಹಾಗಲ್ವೇ? ಇಲ್ಲಿ ಪಕ್ಕದಲ್ಲಿ ಇರೋರು ಚೆನ್ನಾಗಿರೋದು ನೋಡ್ಬಿಟ್ಟು ಅವರು ಇವತ್ತು ಬಂದಿದ್ದು ನೋಡೋದು 1 ವಾರ 1 ತಿಂಗಳೇ ಆಗಿದ್ದು. ಈಗ ನೋಡಿ ಹೆಂಗಾಗ್ಬಿಟ್ಟಿದೆ ನೋಡೋಣ. 1 ವರ್ಷ ಆಗಿದೆ ಬ್ಯಾಂಗ್ಳೂರು ಬಂದು. ಒಂದು ಸೈಟೇ ತಗೊಂಡ್ಬಿಟ್ಟಿದೆ, ಅದು ಕಾರ್ ತಗೊಂಡ್ಬಿಟ್ಟು ಹಂಗಾಯ್ತು. ನಾವು ಎಷ್ಟು ವರ್ಷ ಆಗಿದ್ದೀನಿ. ಹಾಲಲ್ಲಿ ಖುಷಿ ಪಡಬೇಕು. ದೇವರನ್ನು ಒಳ್ಳೆ ಕಾರ್ಯ ಮಾಡಿದ್ದೀವಿ. ನಾವು ಹಂಗೆ ಯೋಚನೆ ಮಾಡಲ್ಲ. ನಮಗೆ ಫಸ್ಟ್ ಬರೋದೇನು, ಆಮೇಲೆ ದೇವರ ಬಗ್ಗೆ ಎಲ್ಲ ಯೋಚನೆ ಬರೋದು. ಇಲ್ಲಂತ ಹೇಳಿ ಹಾಲೆಲೂಯ. ರಾಂಗ್. ಇಲ್ಲಿ ಈ ವಾಕ್ಯ ಹೇಳ್ತಾ ಇರೋದು ಫುಲ್ ಆಯ್ತಾ? ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಪವಿತ್ರಾತ್ಮ ಇದ್ರೆ ನಮ್ಮಲ್ಲಿ ಪ್ರೀತಿ ರಸವು ಈ ಹೃದಯದಲ್ಲಿ ಧಾರಾಳವಾಗಿ ನಮಗೆ ತುಂಬಾ ಇಷ್ಟ ಇರೋರು ಬರುವಾಗ ಮಾತ್ರ ಈ ಪ್ರೀತಿ ತುಂಬಿ ಬರುತ್ತೆ. ನಮಗೆ ಸ್ವಲ್ಪ ಇಷ್ಟ ಇಲ್ಲಂದವರು ನಮ್ಮ ಮನೆಗೆ ಬಂದರೆ ಪಾತ್ರವೆಲ್ಲ ಕಡ 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 ಅಂತ ಸೌಂಡ್ ಬೀಳುತ್ತೆ. ಅದಕ್ಕೆ ಅರ್ಥವೇನು? ನೀ ಬಂದಿರೋದು ನಮಗೆ ಟೀ ಕೊಡಿ,
ಬಟ್ ಪಾತ್ರ ಟಕ್ ನಮಗೆ ಹೀಗೆ ಬೀಳುತ್ತೆ. ಹಲೋ ಹಲ್ಲೆಲೂಯ ಆಮೆನ್. ಬಟ್ ಹೇಳಕ್ಕಾಗಲ್ಲ, ಏನಕ್ಕೆ ಬಂದಿಂದ ಹೇಳಕ್ಕಾಗತ್ತ, ಹೋಗಿ ನಮ್ಮ ಮನೆಗೆ ಬರಬೇಡ ಅಂತ ಹೇಳಕ್ಕಾಗತ್ತ. ಅದಕ್ಕೆ ಏನು ಮಾಡೋದು, ಪಾತ್ರ ಇಲ್ಲ ಅವ ಯಜಮಾನ ಫೇಸಿಗೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಓಕೆ ಅವ್ರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅವರಲ್ಲಿ. ಹಲ್ಲೆಲೂಯ. ಪವಿತ್ರಾತ್ಮನಿರುವಾಗ ಆಮೆನ್ ಪ್ರೀತಿ ತುಂಬಿ ನಿಮ್ಮ ಹೃದಯದಲ್ಲಿ ಅವರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಿ ಬೆಳಿಬೇಕು. ಹಲ್ಲೆಲೂಯ. ಬಟ್ ಈ ಪ್ರೀತಿ ನಮಗೆ ಈ ಪವಿತ್ರಾತ್ಮನಲ್ಲಿ ಇರದ ಈ ತುಂಬಿ ಬರದ ಪ್ರೀತಿ ನಮಗೆ ಬೇಕಾಗಿದ್ರೆ ನಾವು ಹೆಂಗಿರ್ಬೇಕು? ಯೋವಾನು 3ನೇ ಅಧ್ಯಾಯ 2-3 ವಾಕ್ಯ. ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ 3ನೇ ವಾಕ್ಯ ಓದಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಒಬ್ಬನು ಹೆಂಗೆ ಹುಟ್ಟಬೇಕು? ಹೊಸದಾಗಿ ಹುಟ್ಟದಿದ್ದರೆ. ಇದು ನಡೀತಾ? ಇದೇನು ಒಳ್ಳೆ ಕಥೆ ಆಯ್ತಪ್ಪ. ಈಗ ಹೆಂಗೆ ಹುಟ್ಟೋಕ್ಕಾಗುತ್ತೆ? ಹಲೋ, ನಾನೀಗ ನಮ್ಮ ತಾಯಿ ಹೊಟ್ಟೆಯಲ್ಲಿ ಹೋಗಿ ಮತ್ತೆ ಹುಟ್ಟೋಕ್ಕಾಗುತ್ತಾ? ಒಬ್ಬನ ಹಂಗೆ ಕೇಳಿದ್ದು. ಅದೇ ನೀವು ಮನೇಲಿ ಹೋಗಿ ಓದಿ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಬಟ್ ಅವ್ರು ಹೇಳಿದ್ದು, ನಿಮ್ಮ ಸ್ವಭಾವದಲ್ಲಿ ಒಂದು ವ್ಯತ್ಯಾಸ ಬರಬೇಕು, ನಿಮ್ಮ ಆತ್ಮನಲ್ಲಿ ಒಂದು ವ್ಯತ್ಯಾಸ ಬರಬೇಕು. ಹಲ್ಲೆಲೂಯಾ. ನಿಮ್ಮ ಮಾತಲ್ಲಿ ಒಂದು ವ್ಯತ್ಯಾಸ ಬರಬೇಕು, ನಿಮ್ಮ ನಡಿಯಲ್ಲಿ ಒಂದು ವ್ಯತ್ಯಾಸ ಬರಬೇಕು, ಎಲ್ಲದರಲ್ಲಿ ಒಂದು ವ್ಯತ್ಯಾಸ ಬರಬೇಕು. ಅದೇನೇ ಹೇಳಿದ್ದು. ಮತ್ತೆ ಒಂದ್ಸಲ ಹೇಳಿ ಬೇಗ. ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಆಮೆನ್. ಹಲ್ಲೆಲೂಯಾ. ಹೊಸದಾಗಿ ಅಂದ್ರೆ ನಮ್ಮ ಎಲ್ಲಾ ಸ್ವಭಾವ ಗುಣಗಳಲ್ಲಿ ವ್ಯತ್ಯಾಸವಾಗಿ ನಾವು ದೇವರ ಆತ್ಮನಲ್ಲಿ ನಾವು ಎದ್ದು ಬರಬೇಕು. ನಾನು ಈ ಪ್ರಸಂಗ ಮಾಡುವಾಗ ತುಂಬಾ ಜನರ ಕಣ್ಗೆಲ್ಲ ಹೋಗ್ತಾ ಇದೀವಿ. ನನಗೆ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಹಲ್ಲೆಲೂಯಾ. ಇಲ್ಲಿ ಕಣ್ಣಂಗೆ ಮುಚ್ಚೋರೆ ಎಬ್ಬಿಸ್ಬಿಟ್ಟು ಇಲ್ಲಿ ನಿಲ್ಲಿಸ್ತೀನಿ, ಇಲ್ಲಿ ಕರ್ಕೊಂಡು ನಿಲ್ಲಿಸ್ಬಿಟ್ಟು. ಆಮೆನ್. ಹಲ್ಲೆಲೂಯಾ. ನಾವು ಕೆಲ ಕಾರ್ಯಗಳು ಗಮನವಾಗಿ ಇರಬೇಕು. ನಮಗೆ ದೇವರದ್ದು ಒಳ್ಳೆ ಆಶೀರ್ವಾದ ಬಿಟ್ಟಿದೆ, ಅದು ನಾವು ತಗೊಳ್ಬೇಕಾದ್ರೆ ದೇವರ ಪ್ರೀತಿ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ದೇವರ ಪ್ರೀತಿ ಇರಬೇಕಾದ್ರೆ ಪವಿತ್ರಾತ್ಮನಲ್ಲಿ ತುಂಬಿ ಇರೋದು ಆ ಪ್ರೀತಿ ನಮ್ಮಲ್ಲಿ ಬರಬೇಕು. ಅದು ಬರಬೇಕಾದ್ರೆ ನಾವು ಏನ್ ಮಾಡಬೇಕು? ಹೊಸದಾಗಿ ಹುಟ್ಟಬೇಕು. ಅಂದ್ರೆ ಒಂದು ನಮ್ಮಲ್ಲಿ ಸ್ವಭಾವದಲ್ಲಿ ಒಂದು ವ್ಯತ್ಯಾಸಗಳು ಬರಬೇಕು. ಆಮೇಲೆ ಅದಕ್ಕೆ ನಮ್ಮಲ್ಲಿ ದೇವರ ಪ್ರೀತಿ ಇರಬೇಕು. ದೇವರ ಪ್ರೀತಿ ಮಾತ್ರ ಇದ್ರೆ ಸಾಕ? ಈ ಪ್ರೀತಿ ಇವಾಗ ನಾವು ತುಂಬಾ ಹೆಚ್ಚಾಗಿ ಕಲಿಬೇಕಾದ್ರೆ 1 ಕೊರಿಂಥಿ 13ನೇ ಅಧ್ಯಾಯಕ್ಕೆ ಬರಬೇಕು. 1, 2, 3 ವಾಕ್ಯ ಓದಿ ಬೇಗ. ನಾನು ಮನುಷ್ಯರ ಭಾಷೆಗಳನ್ನು ದೇವರ ದೂತರ ಭಾಷೆಗಳನ್ನು ಆಡದವನಾದರೂ ನನ್ನ ದೇವರ ಭಾಷೆ ನಾನು ನೋಡಿ, ದೇವರ ಭಾಷೆ ನಮ್ಮ ಪಾಸ್ಟರ್ ನೋಡಿ, ನಮ್ಮ ಪಾಸ್ಟರ್ ಬಂದ್ರೆ ಹಾಲೆಲೂಯಾ. ಕೆಲವರು ಹಂಗೆ ಹೇಳೋದು, ದೇವರ ಭಾಷೆಯಲ್ಲಿ ಮಾತ್ರ ಪ್ರೀತಿ ಇಲ್ಲಂದ್ರೆ ಏನು ಯೂಸ್ ಇಲ್ಲ. ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರೇನು ನಿಮ್ಮಲ್ಲಿ ಹೃದಯದಲ್ಲಿ ದೇವರ ಪ್ರೀತಿ ಇಲ್ಲ ಅಂದ್ರೆ ಯಾವ ಯೂಸು ಇಲ್ಲ. ಪ್ರೈಸ್ ಅಲ್ಲ. ಹಾಲೆಲೂಯಾ. ನಂಬರ್ 1. ನಂಬರ್ 2, ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದಾನೆ. ನನಗೆ ಪ್ರವಾದನ ವರವಿದ್ದರೂ ನಿನಗೆ ಪ್ರವಾದನ ವರ ಇದ್ದು ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ರು ನಾನು ಪ್ರೀತಿ ಇಲ್ಲದವನಾಗಿದ್ರೆ ನಾನು ನೋಡಿದೆ. ನಾನು ನೈಟ್ ಪ್ರೇಯರ್ ಮಾಡುವಾಗ ಅಂದೇ ಒಂದು ಪಾತ್ರ ಪ್ರಕಟಣೆ ನೋಡಿದೆ. ನನಗೆ ಅವನಿಗೆ ಹಿಂಗಾಗುತ್ತೆ ದೇವರು ನನಗೆ ತೋರಿಸಿದೆ. ಅವಳು ಹಿಂಗಾಗುತ್ತೆ ತೋರಿಸಿದೆ. ಹಲ್ಲೆಲೂಯಾ. ಆಮೆನ್. ಪ್ರಬೋಧನ ಒಂದು ವರ ಇದೆಯೇ? ಆ ಬೆಟ್ಟ ನೋಡ್ಬಿಟ್ಟು ಆ ಕಡೆ ಹೋಗೋದು ಹೇಳಿದ್ರೆ ಅದು ಹೋಗುತ್ತೆ. ಅಷ್ಟು ಇದಿದೆಯೇ, ಅಷ್ಟು ಅಧಿಕಾರ ನಿಮ್ಮ ಕೈಲಿದೆಯೇ. ಆದರೆ ಅದು ಹಂಗಂದ್ರೆ ವರಗಳಿದ್ದು ಯೂಸ್ ಇಲ್ಲ ಅಂತ ಅರ್ಥ. ಪ್ರೀತಿ ಇರಬೇಕು, ದೇವರ ಪ್ರೀತಿ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ.
ಪ್ರೀತಿ ಇದ್ರೆ ಮಾತ್ರ ಇಲ್ಲ, ಎಲ್ಲಿ ಅದು ತೋರಿಸ್ಬೇಕು, ಹೆಂಗ್ ಇರ್ಬೇಕಂತ ದೇವರು ಹೇಳಿದ್ದಾರೆ. ಈ ಪ್ರೀತಿ ನಮಗೆ ಸಿಕ್ಬೇಕಂದ್ರೆ ಪವಿತ್ರಾತ್ಮ ಇರಬೇಕು. ಈ ಪವಿತ್ರಾತ್ಮ ನಮ್ಮಲ್ಲಿ ಇರ್ಬೇಕಾದ್ರೆ ನಾವು ಮತ್ತೆ ಒಂದ್ಸಲ ಏನ್ ಮಾಡ್ಬೇಕು, ಹುಟ್ಟಿ ಬೆಳಿಬೇಕು. ಪ್ರೈಸಲೋ. ಇಲ್ಲಿ ಈಗ ಹೇಳ್ತಾ ಇರೋದು, ನಿನಗೆ ವರಗಳಿದ್ರೂ ಸರಿ, ನೀನು ಎಲ್ಲ ದೇವರ ಮಾತಾಡಕ್ ಒಂದು ವರ ಇದ್ರೇನು, ನಿನಗೆ ಪ್ರೀತಿ ಇಲ್ಲಂದ್ರೆ ಏನು ಯೂಸ್ ಇಲ್ಲ. ಮೂರನೇದು ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ನಮ್ಗೆ ಇನಿ ಒಂದು ಆಸೆ, ಏನಾಗಲಿ ಸಹಾಯ ಮಾಡೋಣ, ಬಡವರಿಗೆಲ್ಲ ಸಹಾಯ ಮಾಡೋಣ,